ಹಲೋ ನಮಸ್ತೆ. ನಾನು ನಿಮ್ಮ ಅಕ್ಷಿತಾ. ವೆಲ್ಕಮ್ ಟು ಫ್ಯಾಮಿಲಿ ಲಾಗ್ಸ್. ಇದು ನಾವು ಮೈಸೂರಿಗೆ ಹೋಗಿದ್ವಲ್ವಾ, ಅಲ್ಲಿಂದ ರಿಟರ್ನ್ ಆಗುವಂತಹ ಟೈಮಲ್ಲಿ ಕ್ಯಾಪ್ಚರ್ ಮಾಡಿರುವಂತಹ ವಿಡಿಯೋ. ಇದು ನಾವಿದ್ದಂತಹ ರೂಮ್. ಇದು ಆಕ್ಚುಲಿ ಒಂದು ನೈಟ್ ಕ್ಯಾಪ್ಚರ್ ಮಾಡಿರೋದು. ನೆಕ್ಸ್ಟ್ ಡೇ ನಾವು ಟ್ರಾವೆಲ್ ಮಾಡಬೇಕಿತ್ತು. ಇದು ನೈಟ್ ನಮ್ಮ ಆರುಷ್ ಹೀಗೆ ಮಲ್ಕೊಂಡು ಸ್ವಲ್ಪ ರೆಸ್ಟ್ ಮಾಡ್ತಿದ್ದ. ನಾವು ಕೂಡ ರಿಲ್ಯಾಕ್ಸಿಂಗ್ ಆಗಿ ಕುತ್ಕೊಂಡಿದ್ವಿ. ಅಂಡ್ ನಾವು ಇದ್ದಂತಹ ಆ ಒಂದು ಹೋಟೆಲ್ ಅಲ್ಲಿ ನೈಟ್ ಏನು ಪಾರ್ಟಿ ತರ ಇತ್ತು, ಬೇರೆಯವ್ರದ್ದು ಯಾರ್ದು. ಸೊ ನಮ್ಗೆ ಅದು ಡೈರೆಕ್ಟ್ ಆಗಿ ಕಾಣ್ತಾ ಇತ್ತು ಅವರು ಅರೇಂಜ್ಮೆಂಟ್ ಎಲ್ಲ ಮಾಡೋದು. ಸೊ ಚೆನ್ನಾಗಿತ್ತು. ಸುಮ್ನೆ ಒಂದ್ ಸ್ವಲ್ಪ ಹೊತ್ತು ಕೂತ್ಕೊಂಡು ಹಾಗೆ ನೋಡ್ತಾ ಇದ್ವಿ. ಅದಾದ್ಮೇಲೆ ನಮ್ಮ ಆರುಷ್ ನಿದ್ದೆ ಹೋದ. ತುಂಬಾ ಸುಸ್ತಾಗಿತ್ತಲ್ವಾ ಡೇ ಟೈಮ್ ಅಲ್ಲಿ. ಸೊ ಆರಾಮಾಗಿ ನಿದ್ದೆ ಹೋಗಿದ್ದ ನೈಟ್. ಅಂಡ್ ಬೆಳಗ್ಗೆ ಆನ್ ಟೈಮ್ ಹೇಳ್ತಾನೆ. ಅವ್ನು ತುಂಬಾ ಲೇಟ್ ಅಂತ ಹೇಳಿ ಏನು ಮಾಡೋದಿಲ್ಲ. ಬೆಳಗ್ಗೆ ಏಳುವಾಗ ಕೂಡ ತುಂಬಾ ಚೆನ್ನಾಗಿತ್ತು ಹೊರಗಡೆ ವ್ಯೂ. ತುಂಬಾ ಅಂದ್ರೆ ತುಂಬಾ ಏನು ಪ್ರಶಾಂತವಾಗಿತ್ತು. ಅಂಡ್ ನೈಟ್ ಏನವರು ಪಾರ್ಟಿ ಎಲ್ಲ ಮಾಡಿದ್ರು, ಅದ್ರದ್ದು ಸ್ವಲ್ಪ ಕಸ ಅದು ಇದು ಅಂತ ಬಿದ್ದಿತ್ತು. ಆದ್ರೂನುವೆ ಅದರಲ್ಲಿ ತುಂಬಾ ಹಕ್ಕಿಗಳು ಬಂದು ಏನು ಎಲ್ಲ ತಿಂಡಿಯದ್ದೇನಾದ್ರೂ ಬಿದ್ದಿದ್ರೆ ಅದನ್ನ ಹೆಕ್ಕಿ ತಿಂತಿದ್ವು. ಸೊ ಬೆಳಗ್ಗೆ ಎದ್ದಾಗ ಕೂಡ ನಮ್ಗೆ ಏನೋ ಒಂದು ಸ್ಪೆಷಲ್ ಆದಂತಹ ವ್ಯೂ ಇತ್ತು. ಇನ್ನು ಅವರು ಕ್ಲೀನ್ ಮಾಡಿರ್ಲಿಲ್ಲ. ಊಟದ್ದು ಅದು ಇದು ಇರುತ್ತಲ್ವಾ, ಪಾರ್ಟಿ ಅಂತ ಹೇಳಿದ್ರೆ ಏನಾದ್ರೂ ಇರ್ತೇ ಇರುತ್ತೆ ಹಕ್ಕಿಗಳಿಗೆ ಅಥವಾ ಯಾವ್ದಾದ್ರು ಪ್ರಾಣಿಗಳಿಗೆ ತಿನ್ನೋದಕ್ಕೆ. ಸೊ ಅವುಗಳು ಹುಡುಕಿಕೊಂಡು ಬರ್ತವೆ, ತಿಂತವೆ, ಹೋಗ್ತವೆ. ಬೇರೆ ಬೇರೆ ತರದ್ದು ಪಕ್ಷಿಗಳು ಕೂಡ ಬಂದಿದ್ವು. ಗಿಡುಗ ಮತ್ತೆ ಪಾರಿವಾಳ, ಕಾಗೆ, ಮತ್ತೆ ಸುಮಾರಷ್ಟು ಗುಬ್ಬಚ್ಚಿ ಇವೆಲ್ಲ ಕೂಡ ಬಂದಿದ್ವು. ಸುಮಾರಷ್ಟು ಹೊತ್ತು ಅದನ್ನೇ ನೋಡ್ಕೊಂಡು ನಾವು ಸ್ವಲ್ಪ ಟೈಮ್ ಕಳಿದ್ವಿ. ಅಂಡ್ ಆರುಷ್ ಕೂಡ ಬೆಳಗ್ಗೆ ಎದ್ದಾಗ ಅವನಿಗೆ ಹಕ್ಕಿಗಳನ್ನು ನೋಡುವಾಗ ತುಂಬಾ ಏನೋ ಒಂದು ಖುಷಿ ಆಗ್ತಿತ್ತು. ಸೊ ಅದನ್ನ ನಾವು ಕೂಡ ಅವನ ಮುಖದಲ್ಲಿ ನೋಡ್ತಾ ಇದ್ವಿ. ಮತ್ತೆ ನಮ್ಮ ಆರುಷ್ ಎದ್ದ ತಕ್ಷಣ ರಿಫ್ರೆಶ್ ಆಗ್ತಾನೆ. ತುಂಬಾ ಟೈಮ್ ಅಂತ ಹೇಳಿ ಏನು ತಗೊಳ್ಳೋದಿಲ್ಲ. ಟಕ್ ಅಂತ ಹೇಳಿ ಅವನು ಪ್ರೆಸೆಂಟ್ ಸಿಚುವೇಶನ್ ಏನಿದೆ ಅಲ್ಲಿಗೆ ಹೊಂದ್ಕೊಂಡ್ ಬಿಡ್ತಾನೆ. ಕೆಲವೊಂದ್ಸಲ ಮಾತ್ರ ಸ್ವಲ್ಪ ಬೇಜಾರಲ್ಲಿ ಇರ್ತಾನೆ. ಏನಾದ್ರೂ ಡಿಸ್ಟರ್ಬ್ ಆಗಿ ಎಚ್ಚರ ಆದ್ರೆ, ನಿದ್ದೆ ಆಗಿಲ್ಲ ಅಂತ ಇದ್ರೆ ಎಲ್ಲ. ಇಲ್ಲದಿದ್ರೆ ಆರಾಮಾಗಿ ಎದ್ದೇಳ್ತಾನೆ. ಅವನು ಪ್ರೆಸೆಂಟ್ ಸಿಚುವೇಶನ್ ಅನ್ನ ಎಂಜಾಯ್ ಮಾಡೋದಕ್ಕೆ ಶುರು ಮಾಡ್ತಾನೆ. ಮತ್ತೆ ನಾವೆಲ್ಲ ಬೆಳಗ್ಗೆ ಫ್ರೆಶ್ ಅಪ್ ಆಗಿ ತಿಂಡಿಗೆ ಅಂತ ಹೇಳಿ ಹೋಗ್ತಾ ಇದ್ದೇವೆ. ನಮ್ಮ ಆರುಷಿದ್ದು ವಾಕಿಂಗ್ ಸ್ಟೈಲ್ ಚೇಂಜ್ ಆಗಿತ್ತು ಮೈಸೂರಿಗೆ ಹೋದಾಗ. ಇದನ್ನ ನೀವು ಪ್ರೀವಿಯಸ್ ವಿಡಿಯೋದಲ್ಲಿ ಕೂಡ ನೋಡಿರಬಹುದು. ಅಲ್ಲಿ ತುಂಬಾ ವಿಷಯಗಳು ಚೇಂಜಸ್ ಇದ್ವು ನಮ್ಮ ಆರುಷಿದ್ದು ರುಟೀನ್ ಅಲ್ಲಿ. ಅವನು ನಡೆಯುವಂತಹ ಒಂದು ಸ್ಟೈಲ್ ಆಗಿರಬಹುದು, ಅಥವಾ ಮಾತಾಡುವಂತಹ ವೇ ಆಗಿರ್ಬಹುದು, ತಿನ್ನುವಂತಹ ವೇ ಆಗಿರಬಹುದು, ಎಲ್ಲವೂ ಚೇಂಜ್ ಆಗಿತ್ತು. ಅಷ್ಟು ಏನು ಅಡಾಪ್ಟ್ ಮಾಡ್ಕೊಂಡಿದ್ದ ಒಂದು ಟ್ರಿಪ್ ಅನ್ನ. ಮತ್ತೆ ಟ್ರಿಪ್ ಅನ್ನ ಹಾಗೆ ಎಂಜಾಯ್ ಮಾಡ್ತಿದ್ದ ಅಂತ ಹೇಳ್ಬಹುದು. ನಾವಿವಾಗ ತಿಂಡಿಗೆ ಹೋಗ್ತಾ ಇದ್ದೇವೆ. ಆಲ್ಮೋಸ್ಟ್ ಸ್ವಲ್ಪ ಲೇಟೇ ಆಗಿತ್ತು. ಬೆಳಗ್ಗೆ ಬೇಗ ಏನು ಹೋಗ್ತಾ ಇಲ್ಲ ನಾವು. ಅಂಡ್ ಲಿಫ್ಟ್ ಅಲ್ಲಿ ಎಲ್ಲ ವಿಷಯಗಳನ್ನ ಎಕ್ಸ್ಪ್ಲೋರ್ ಮಾಡ್ತಿದ್ದಾನೆ. ಎಲ್ಲಿಯಾದ್ರೂ ತೂತುಗಳಿವೆಯಾ ಅಥವಾ ಎಲ್ಲಿಯಾದ್ರೂ ಸ್ಕ್ರೂ ತರ ಸಿಗುತ್ತಾ ತೆಗಿಯೋದಕ್ಕೆ, ಇದೆಲ್ಲ ಸ್ವಲ್ಪ ಜಾಸ್ತಿ ಅಲ್ವಾ ಗಂಡ್ ಮಕ್ಳಿಗೆ. ಸೊ ಅದೆಲ್ಲವನ್ನ ನೋಡ್ಕೊಳ್ತಾ ಹೋಗ್ತಾ ಇರ್ತಾನೆ. ಅಂಡ್ ವಾಕಿಂಗ್ ಸ್ಟೈಲ್ ಮಾತ್ರ ಅದು ಬೇರೆ ಲೆವೆಲ್ ಅಂತ ಹೇಳಬೇಕು. ಅದು ಹೇಗೆ ಕಲ್ತ್ಕೊಂಡಿದಾನೋ ಆ ಒಂದು ವಾಕಿಂಗ್ ಸ್ಟೈಲ್ ಅಂತ ನಮ್ಗೆ ನಿಜವಾಗಿಯೂ ಗೊತ್ತಿಲ್ಲ. ಅಂಡ್ ಅದು ಮೈಸೂರಲ್ಲಿ ಮಾತ್ರ ಇದ್ದದ್ದು. ನಾವ್ ಯಾವಾಗ ಬೆಂಗಳೂರಿಗೆ ಬಂದ್ವಿ ನೋಡಿ, ಅವಾಗ ಅದು ಸ್ಟಾಪ್ ಆಗಿದೆ. ನಾರ್ಮಲ್ ಆಗಿ ಹೇಗೆ ನಡೀತಾನೆ ಅದೇ ತರ ನಡ್ಕೊಂಡ್ ಹೋಗ್ತಾನೆ. ಬಟ್ ಅಲ್ಲಿರುವಾಗ ಇದೇ ತರ ನಡೀತಾ ಇದ್ದ. ನಾರ್ಮಲ್ ವಾಕ್ ಅಂತ ಇಲ್ವೇ ಇಲ್ಲ. ಅಲ್ಲಿರೋರು ಕೂಡ ತುಂಬಾ ಜನ ಹೇಳ್ತಾ ಇದ್ರು ನಡಿಯೋದ್ ನೋಡಿ, ಅವ್ನು ಹೋಗೋದ್ ನೋಡಿ ಅಂತ. ನಾವ್ ಹೇಳ್ತಾ ಇದ್ವಿ ಅದು ಇಲ್ಲಿ ಮಾತ್ರ, ನಾರ್ಮಲ್ ಡೇಸ್ ಅಲ್ಲಿ ಆತರ ನಡೆಯೋದಿಲ್ಲ, ನಾರ್ಮಲ್ ಆಗಿ ನಡೀತಾನೆ. ಇವಾಗ ಮನೆಯಿಂದ ಹೊರಗಡೆ ಬಂದಿದ್ದೇವಲ್ವಾ, ಸೊ ಇದು ಒಂದು ಅಡಾಪ್ಟ್ ಮಾಡ್ಕೊಂಡಿದಾನ ಅಂತ ಎಲ್ಲರಿಗೂ ನಾವ್ ಅದೇ ಹೇಳೋದು. ಅವನನ್ನ ನೋಡಿದವ್ರು ಎಲ್ಲ ಅದೇ ಒಂದು ಮಾತು ಹೇಳ್ತಾ ಇದ್ರು, ಅವ್ನ್ ನಡಿಯೋದನ್ನ ನೋಡಿ ಅಂತ ಹೇಳಿ. ಸೊ ಒಂದ್ ರೌಂಡ್ ಹಾಗೆ ನೋಡಿ ಬರುವ ಅಂತ ಹೇಳಿ ಹೋಗ್ತಾ ಇದ್ದೇವೆ. ತಿಂಡಿ ಎಲ್ಲ ರೆಡಿ ಇತ್ತು, ಆದ್ರೂನುವೆ ಸುಮ್ನೆ ಒಂದು ವಾಕ್ ಹೋಗುವ ಅಂತ ಹೇಳಿ ನೋಡ್ತಾ ಹೋಗ್ತಾ ಇದ್ದೇವೆ. ಇಲ್ಲೇ ಅದು ಪಾರ್ಟಿ ಇದ್ದದ್ದು ಇವಾಗ ಕ್ಲೀನ್ ಆಗಿದೆ. ನಮ್ಮ ರೂಮಿಗೆ ಈ ಪ್ಲೇಸೇ ಕಾಣ್ತಿದ್ದದ್ದು. ಇದು ಪ್ಲಾನೆಟ್ ಅರ್ತಿಗೆ ನಾವು ಹೋಗಿದ್ವಲ್ವಾ, ಅಲ್ಲಿಗೆ ತುಂಬಾ ಹತ್ರವಾಗಿತ್ತು. ಅಂದ್ರೆ ಸೆಂಟರ್ಗಿಂತ ಸ್ವಲ್ಪ ದೂರ ಅಂತ ಹೇಳ್ಬಹುದು ಈ ಒಂದು ಹೋಟೆಲ್. ನಾವ್ ಅದನ್ನ ಚೂಸ್ ಮಾಡಿದ್ವಿ ಯಾಕಂದ್ರೆ ನಮ್ಗೆ ಲಾಸ್ಟ್ ಗೆ ಪ್ಲಾನೆಟ್ ಅರ್ತಿಗೆ ಹೋಗ್ಬೇಕು ಅಂತ ಇತ್ತಲ್ವಾ. ಮತ್ತೆ ರಿಟರ್ನ್ ಬರುವಾಗ ಕೂಡ ಈಸಿ ಆಗತ್ತೆ ಹೊರಗಡೆ ಬರೋದಕ್ಕೆ ಅಂತ ಹೇಳಿ ಇದನ್ನ ಚೂಸ್ ಮಾಡಿದ್ದು.
ಇನ್ನೊಂದ್ ಏನಂದ್ರೆ ನಾವು ಮತ್ತೆ ಸಿಟಿ ಮಧ್ಯ ಚೂಸ್ ಮಾಡಿದ್ರೆ ಹೊರಗಡೆ ಬರೋದಕ್ಕೆ ಕೂಡ ಕಷ್ಟ ಆಗುತ್ತೆ, ತುಂಬಾ ಸ್ವಲ್ಪ ಟೈಮ್ ಲೇಟ್ ಆಗುತ್ತಲ್ವಾ ಅಂತ ಹೇಳಿ ಈ ಒಂದು ಹೋಟೆಲ್ ಅನ್ನ ಚೂಸ್ ಮಾಡಿರೋದು. ಚೆನ್ನಾಗಿತ್ತು, ತುಂಬಾ ಹೈಫೈ ಏನು ಅಲ್ಲದಿದ್ರುನುವೆ ಓಕೆ, ನಾವು ಪೇ ಮಾಡಿದಕ್ಕೆ ವರ್ತ್ ಅಂತ ಹೇಳ್ಬಹುದು. ಇದು ಬ್ರೇಕ್ಫಾಸ್ಟ್ ನಾವೇನ್ ಮಾಡ್ತಿದ್ದೇವೆ ಅದು ಸ್ಟೇ ಜೊತೆಗೆ ಅಲ್ಲ, ನಾವು ಪರ್ ಹೆಡ್ 300 ಏನೋ ಪೇ ಮಾಡ್ಬೇಕಿತ್ತು. ಸೊ ಅವಾಗ ಅವರು ಬ್ರೇಕ್ಫಾಸ್ಟ್ ನಮ್ಗೆ ಕೊಡ್ತಾರೆ, ಬಫೆ ತರ. ಬಫೆ ಅಂದ್ರೆ ಸುಮಾರಷ್ಟು ವೆರೈಟೀಸ್ ಇದ್ವು, ಮತ್ತೆ ಚೆನ್ನಾಗಿತ್ತು, ಫುಡ್ ಕೂಡ ತುಂಬಾ ಚೆನ್ನಾಗಿತ್ತು. ಅಂಡ್ ಈ ವರ್ಷ ಟ್ರಿಪ್ಪಿನ ಒಂದು ಪ್ಲಸ್ ಪಾಯಿಂಟ್ ಏನಂದ್ರೆ ನಮ್ಮ ಆರುಷ್ ಕೂಡ ಎಲ್ಲ ಫುಡ್ ಅನ್ನ ತಿಂತಾನೆ ಆರಾಮಾಗಿ, ಖಾರ ಒಂದು ಬಿಟ್ಟು. ಅಲ್ಲಿ ಕೊಡುವಂತಹ ಸಾಂಬಾರ್ ಚಟ್ನಿ ಎಲ್ಲ ಖಾರ ಇದ್ರೆ ಅವ್ನು ತಿನ್ನೋದಕ್ಕೆ ಆಗೋದಿಲ್ಲ, ಬೇರೆ ಎಲ್ಲ ಫುಡ್ ಆರಾಮಾಗಿ ತಿಂತಾನಲ್ವಾ. ಸೊ ಅದೊಂದು ಪ್ಲಸ್ ಪಾಯಿಂಟ್. ಅಂಡ್ ಪೇರೆಂಟ್ಸ್ ಗೆ ಅಷ್ಟೇ ಬೇಕಾದದ್ದಲ್ವಾ, ಮಕ್ಕಳು ಆರಾಮಾಗಿ ಫುಡ್ ಒಂದು ತಿಂದ್ರೆ ಚೆನ್ನಾಗಿರುತ್ತೆ, ನಮ್ಗೆ ಕೂಡ ಆರಾಮಾಗಿರುತ್ತೆ, ಅವರಿಗೆ ಕೂಡ ಹೊಟ್ಟೆ ತುಂಬುತ್ತೆ, ಆರಾಮಾಗಿರ್ತಾರೆ. ನನಗೆ ಅವನು ಹೊಟ್ಟೆ ಒಂದು ತುಂಬಿದ್ರೆ ನನಗೆ ತುಂಬಾ ಸಮಾಧಾನ ಅಂತ ಹೇಳ್ಬೇಕು. ಇಲ್ಲದ್ರೆ ನನ್ನ ಮೈಂಡ್ ಅಲ್ಲಿ ಕೂಡ ಅದೇ ಒಂದು ಹೋಗ್ತಾ ಇರುತ್ತೆ, ಅದೇ ಒಂದು ಯೋಚನೆ ಇದ್ದೇ ಇರುತ್ತೆ ನಂದು. ಅಂದ್ರೆ ಅವ್ನ್ ತಿಂದಿಲ್ಲ ಪಾಪ, ಅವನಿಗೆ ಹಸಿವಾಗುತ್ತೋ ಏನೋ, ಖಾಲಿ ಹೊಟ್ಟೆಯಲ್ಲಿದ್ದಾನೆ, ಸುಸ್ತಾಗುತ್ತೋ ಏನೋ, ಈ ತರ ಎಲ್ಲ ತುಂಬಾ ಯೋಚನೆ ಮಾಡ್ತಾನೆ. ಇವೆಲ್ಲ ವಿಷಯ ಪರ್ಸನ್ ಟು ಪರ್ಸನ್ ವೇರಿ ಆಗುತ್ತಲ್ವಾ. ಸೊ ನಾನು ತುಂಬಾ ಯೋಚನೆ ಮಾಡುವಂತಹ ವಿಷಯ ಅಂದ್ರೆ ಒಂದು ಫುಡ್, ಮತ್ತೆ ಒಂದು ನಿದ್ದೆ, ಮತ್ತೆ ಅವನು ಚೆನ್ನಾಗಿ ಒಂದು ಟೈಮ್ ಅನ್ನ ಕಳಿಬೇಕು ಅನ್ನೋದೊಂದು ಮುಖ್ಯ ಆಗುತ್ತೆ ನನಗೆ. ಇನ್ನೊಬ್ರು ಬೇರೆ ಬೇರೆ ಅವ್ರಿಗೆ ಬೇರೆ ಬೇರೆ ತರ ಯೋಚನೆಗಳಿರ್ತವೆ, ನಮ್ಮ ಮಕ್ಳು ಹಾಗಿರ್ಬೇಕು ಹೀಗಿರ್ಬೇಕು ಅಂತ ಹೇಳಿ. ಬಟ್ ಈ ಏಜ್ಗೆ ನನಗೆ ಅಷ್ಟೇ ಇರೋದು ವಿಶ್ ಅವನ್ ಜೊತೆ ಇರುವಾಗ. ಅಂಡ್ ನಾವ್ ಅವನಿಗೆ ಅಂತ ಹೇಳಿ ಸಪರೇಟ್ ಆಗಿ ಹಾಲು ಬಿಸಿ ಮಾಡಿ ಕೊಡೋದಕ್ ಹೇಳಿದ್ವಿ, ಸಕ್ಕರೆ ಎಲ್ಲ ಹಾಕೋದ್ ಬೇಡ, ಮತ್ತೆ ನಮ್ಗೊಂದ್ ಇರುತ್ತಲ್ವಾ ಈ ತರ ಮಾತ್ರ ಕೊಡ್ಬೇಕು ಅಂತ ಹೇಳಿ. ಸೊ ಅದನ್ನ ರಿಕ್ವೆಸ್ಟ್ ಮಾಡಿಸಿ ತಂದಿದ್ವಿ, ಅದನ್ನ ಕೊಡ್ತಾ ಇದ್ದೇನೆ ಇಲ್ಲಿ ನಾನು. ಅದ್ ಸ್ವಲ್ಪ ತಣ್ಣಗಾದ್ಮೇಲೆ ಅವನಿಗೆ ಹಾಲು ಇಲ್ಲದಿದ್ರು ನಡೀತದೆ, ಬೇಕು ಅಂತಾನೆ ಇಲ್ಲ. ಮನೆಯಲ್ಲಿರುವ ಕೂಡ ನೀವು ನೋಡಿರಬಹುದು, ನಾನು ಸುಮಾರಷ್ಟು ಬ್ಲಾಗ್ಸ್ ಅಲ್ಲಿ ಶೇರ್ ಮಾಡಿದ್ದೇನೆ, ಸ್ವಲ್ಪ ಹಾಲು ಮಾತ್ರ ಕೊಡ್ತೇನೆ. ಆದ್ರೆ ಇಲ್ಲಿ ಏನಂದ್ರೆ ಡಿಫ್ರೆಂಟ್ ಆದಂತಹ ಕಪ್ಪಲ್ಲಿ ಕೊಡ್ತಾ ಇದ್ರಲ್ವಾ, ಸೊ ಅವನ್ ಕೂಡ ನನಗೆ ಬೇಕು ಅಂತ ಹೇಳಿ ಕೇಳಿದ, ಪಪ್ಪ ಮತ್ತೆ ಧೀರಜ್ ಟೀ ಕುಡಿಯುವಾಗ. ಅದಕ್ಕೋಸ್ಕರ ಅವನಿಗೆ ಕೂಡ ಒಂದು ನಾವು ಸಪರೇಟ್ ಆಗಿ ಮಾಡ್ಸಿದ್ದು. ನನಗೆ ಬೆಳಗ್ಗೆ ಈ ತರ ಟೈಮಲ್ಲೆಲ್ಲ ಏನಾದ್ರೂ ಒಂದು ಕುಡಿಲೇಬೇಕು ಆ ತರ ಏನು ನಿಜವಾಗಿಯೂ ಇಲ್ಲ. ನಾನು ಆ ದಿನ ಏನು ಕುಡ್ದೇ ಇಲ್ಲ, ಅಂದ್ರೆ ನನ್ಗೆ ಟೀ ಕಾಫಿ ಎಲ್ಲ ಅಭ್ಯಾಸ ಇಲ್ಲ, ನಾನು ಕುಡಿಯೋದು ಹಾಲ್ ಮಾತ್ರ. ಅದು ಇದ್ರೂ ಆಗತ್ತೆ ಇಲ್ಲದಿದ್ರೂ ಆಗತ್ತೆ ಆ ತರ. ಮತ್ತೆ ನಾವಿನ್ನು ಚೆಕ್ಔಟ್ ಮಾಡ್ಕೊಳ್ಬೇಕು, ಹೊರಡ್ತಾ ಇದಾವೆ. ಪಪ್ಪ ಎಲ್ಲ ರೆಡಿ ಆಗಿ ಸ್ವಲ್ಪ ರೆಸ್ಟ್ ಮಾಡ್ತಾ ಇದ್ದಾರೆ. ನಮ್ಮ ಆರುಷಿಗೆ ಅಲ್ಲಿ ಟೆಲಿಫೋನ್ ಇರುತ್ತಲ್ವಾ, ಅದ್ರಲ್ಲೇ ಆಟ ಆಡೋದೊಂದು ಅಭ್ಯಾಸ ಆಗಿದೆ. ನಾವು ತುಂಬಾ ನೋಡ್ತಾ ಇದ್ವಿ ಅವನೆಲ್ಲಾದ್ರೂ ಡಯಲ್ ಮಾಡ್ತಾನ ಅವ್ರಿಗೆ ಅಂತ ಹೇಳಿ. ಸುಮ್ನೆ ರಿಸೆಪ್ಷನ್ಗೆಲ್ಲ ಒಂದು ನಂಬರ್ ಏನಾದ್ರೂ ಪ್ರೆಸ್ ಮಾಡಿ ಕಾಲ್ ಮಾಡಿದ್ರೆ ರಿಸೆಪ್ಷನ್ಗೆಲ್ಲ ಕಾಲ್ ಹೋಗುತ್ತಲ್ವಾ, ಸೊ ಅದನ್ನೊಂದು ಯಾವಾಗ್ಲೂ ನೋಡ್ತಾ ಇದ್ವಿ. ಟಕ್ ಅಂತ ಕಟ್ ಮಾಡು ಅಂತ ಹೇಳ್ತಾ ಇದ್ವಿ, ಸುಮ್ನೆ ಯಾಕೆ ಡಿಸ್ಟರ್ಬ್ ಅಂತ ಹೇಳಿ. ನಮ್ಮಿಂದ ಯಾರಿಗೂ ಡಿಸ್ಟರ್ಬ್ ಆಗದ ಹಾಗೆ ನಾವು ನೋಡ್ಕೊಳ್ಬೇಕಲ್ವಾ, ಅದು ನಮ್ಮಿಂದ ಆಗ್ಬಹುದು ಅಥವಾ ನಮ್ಮ ಮಕ್ಕಳಿಂದ ಆಗ್ಬಹುದು. ಸೊ ಅದನ್ನೊಂದು ನೋಡ್ತಾ ಇದ್ವಿ. ಆದ್ರೆ ಅವನಿಗೆ ಅದನ್ನ ಖಾಲಿ ಬಿಡೋದಕ್ಕೆ ಕೂಡ ಇಷ್ಟ ಆಗ್ತಾ ಇರಲಿಲ್ಲ, ಸ್ವಲ್ಪ ಆಡ್ತೇನೆ ಅನ್ನುವಂತಹ ಒಂದು ಫೀಲಿಂಗ್ ಕೂಡ ಇತ್ತು. ಸೊ ಅದನ್ನ ಕೂಡ ಒಂದು ವಿಶ್ ಅನ್ನೊಂದು ಫುಲ್ಫಿಲ್ ಮಾಡಿದ್ವಿ. ಅದಾದ್ಮೇಲೆ ನಾವಿನ್ನು ಬ್ಯಾಗ್ಸ್ ಎಲ್ಲ ಪ್ಯಾಕ್ ಮಾಡಿ ಹೊರಡ್ಬೇಕು. ಆಲ್ಮೋಸ್ಟ್ ಎಲ್ಲ ಪ್ಯಾಕ್ ಆಗಿದೆ. ನಾನು ಬೆಳಗ್ಗೆನೆ ಬೇಗ ಎದ್ದಿದ್ದೆ, ಸೊ ಆ ಟೈಮ್ ಅಲ್ಲೇ ಎಲ್ಲ ಅರೇಂಜ್ ಮಾಡಿ ಇಟ್ಕೊಂಡಿದ್ದೇನೆ. ಬರುವಾಗ ಬ್ಯಾಗ್ ಅಲ್ಲಿ ಫುಲ್ ಏನು ಯೂಸ್ ಮಾಡ್ಬೇಕು ಅದೆಲ್ಲ ಬಟ್ಟೆಗಳನ್ನ ತಗೊಂಡ್ ಬಂದಿದ್ವಿ. ಇವಾಗ ಹೋಗುವಾಗ ಯೂಸ್ ಮಾಡಿದಂತಹ ಬಟ್ಟೆಗಳನ್ನ ಪ್ಯಾಕ್ ಮಾಡಿ ತಗೊಂಡ್ ಹೋಗ್ತಾ ಇದ್ದೇವೆ. ಇನ್ನು ನಾವು ಚೆಕ್ಔಟ್ ಮಾಡ್ಕೊಂಡು ಹೊರಡ್ತಾ ಇದ್ದೇವೆ. ಇಲ್ಲಿ ಪಾರ್ಕಿಂಗ್ ಮರದ ಕೆಳಗಡೆ ನೆರಳು ಇರ್ತದೆ, ಅದ್ರ ಕೆಳಗಡೆನೆ ಮಾಡ್ಬೇಕು, ಸಪರೇಟ್ ಆಗಿ ಏನು ಬೇರೆ ಪ್ಲೇಸ್ ಇಲ್ಲ. ಅಲ್ಲಿ ಮರದ್ದು ಎಲೆ ಮತ್ತೆ ಹೂಗಳೆಲ್ಲ ಬೀಳ್ತವೆ, ಸ್ವಲ್ಪ ಅದನ್ನೊಂದು ನೋಡ್ಕೊಳ್ಬೇಕಾಗ್ತದೆ. ಹೊರಡುವಾಗ ಅದನ್ನ ಸ್ವಲ್ಪ ಕ್ಲೀನ್ ಮಾಡಿ ಹೊರಡ್ತಾ ಇದ್ದಾವೆ. ಹೇಗಿದ್ರು ಸ್ವಲ್ಪ ಲಾಂಗ್ ಹೋಗ್ಬೇಕಲ್ವಾ, ಅದೆಲ್ಲ ನೀಟ್ ಆಗಿದ್ರೇನೆ ಚೆನ್ನಾಗಿರುತ್ತೆ ಅಂತ ಹೇಳಿ ಮತ್ತೆ ನಾವು ಹೊರಟಾಗ ನಮ್ಮ ಆರುಷ್ಗೆ ಎಷ್ಟ ಅಂದ್ರೂ ಅಷ್ಟೇ ಜರ್ನಿ. ಅದು ಕೂಡ ಕುತ್ಕೊಳ್ಳುವಾಗ ಫ್ರಂಟ್ ಸೀಟ್ ಅಲ್ಲಿ ಕುತ್ಕೊಳ್ಳುವ ಅಂತ ಕೇಳ್ತಾನೆ. ಒಂದ್ ಸ್ವಲ್ಪ ಹೊತ್ತು ಸೈಲೆಂಟ್ ಆಗಿರ್ತಾನೆ, ಅದಾದ್ಮೇಲೆ ಶುರುವಾಗತ್ತೆ. ಅವನಿಗೆ ಎಷ್ಟಂದ್ರೂ ಸಮಾಧಾನ ಅಂತ ಆಗೋದೇ ಇಲ್ಲ. ನಿದ್ದೆ ಬಂದಾಗ ಆಗತ್ತೆ, ಬಟ್ ನಿದ್ದೆ ಮಾಡೋದಕ್ಕೆ ಅವನಿಗೆ ಸೆಟ್ ಆಗೋದಿಲ್ಲ ಫ್ರಂಟ್ ಸೀಟ್ ಅಲ್ಲಿ. ಕೆಲವೊಂದ್ಸಲ ಅಪ್ಪಿ ತಪ್ಪಿ ಮಲ್ಕೊಂಡ್ ಬಿಡ್ತಾನೆ. ಹಾಗೆ ಮಲ್ಕೊಂಡ್ರೆ ಒಂದು ಒಳ್ಳೇದು, ನಮ್ಗೆ ಆರಾಮಾಗಿರುತ್ತೆ ಜರ್ನಿ. ಇಲ್ಲದಿದ್ರೆ ಸ್ವಲ್ಪ ಕಿರಿಕಿರಿ ಮಾಡ್ತಾ ಇರ್ತಾನೆ. ಹೇಗೋ ಒಂದು ಕನ್ವಿನ್ಸ್ ಮಾಡೋದಕ್ಕೆ ತುಂಬಾ 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 ಪ್ರಯತ್ನ ಪಡ್ತೇವೆ ನಾವೆಲ್ಲರೂ. ಕೆಲವೊಂದ್ಸಲ ಕನ್ವಿನ್ಸ್ ಆಗ್ತಾನೆ, ಕೆಲವೊಂದ್ಸಲ ಇಲ್ಲ. ಸೊ ಇಲ್ಲ ಅಂತ ಆದಾಗ ಸ್ವಲ್ಪ ಕಷ್ಟನೇ ಆಗುತ್ತೆ. ಬೇರೆ ಬೇರೆ ವಿಷಯಗಳನ್ನ ಹೇಳೋದು, ಕೇಳೋದು, ಮಾತಾಡೋದು ಎಲ್ಲ ಮಾಡ್ತೇವೆ, ಟಾಯ್ಸ್ ಕೊಡ್ತೇವೆ.
ಆದ್ರೂನುವೆ ನಾವು ಹೇಳೋದಕ್ಕಾಗೋದಿಲ್ಲ ಮಕ್ಳ ಮೂಡ್ ಹೇಗಿರುತ್ತೆ ಅಂತ ಹೇಳಿ. ಕೆಲವರದ್ದು ಕೆಲವೊಂದು ವೀಕ್ ಅಥವಾ ಸ್ಟ್ರೆಂತ್ ಇದ್ದೇ ಇರುತ್ತೆ. ಅದು ಮಕ್ಳದ್ದಾಗಿರ್ಬಹುದು ಅಥವಾ ದೊಡ್ಡವರದ್ದಾಗಿರ್ಬಹುದು. ಕೆಲವೊಂದು ಮಕ್ಕಳು ಊಟದಲ್ಲಿ, ಕೆಲವೊಂದು ಮಕ್ಕಳು ಓದೋದ್ರಲ್ಲಿ, ಕೆಲವೊಂದು ಮಕ್ಕಳು ಆಟ ಆಡುವ ಸಾಮಾನಲ್ಲಿ, ಕೆಲವೊಂದು ಮಕ್ಕಳು ಬೇರೆ ಮಕ್ಕಳನ್ನ ಟಚ್ ಮಾಡಿದ್ರೆ ಎಲ್ಲ ಜೆಲಸ್ ಆಗೋದು ಆ ತರ. ಅಥವಾ ಕೆಲವೊಂದು ಮಕ್ಕಳು ಈ ತರ ಜರ್ನಿ ಟೈಮಲ್ಲಿ ಕಿರಿಕಿರಿ ಮಾಡೋದು ಇವೆಲ್ಲ ಇದ್ದೇ ಇರುತ್ತೆ. ನಾವು ಕಾಮ್ ಆಗಿ ಅಕ್ಸೆಪ್ಟ್ ಮಾಡ್ತಾ ಹೋಗ್ಬೇಕು. ನಮ್ಗೆ ಆ ಮೂಮೆಂಟ್ ಅಲ್ಲಿ ಎಷ್ಟೊಂದು ಕಾಮ್ ಆಗಿರ್ಬೇಕು ಅಂತ ಅನ್ಕೊಂಡ್ರುನು ಕೆಲವೊಂದ್ಸಲ ಇರಿಟೇಷನ್ ಆಗೇ ಆಗುತ್ತೆ. ಯಾಕಂದ್ರೆ ನಮ್ಗೆ ಕೂಡ ಸ್ವಲ್ಪ ಸುಸ್ತು ಅದು ಇದು ಇದ್ದೇ ಇರುತ್ತಲ್ವಾ. ಆದ್ರೆ ಇದು ಒಂದ್ ಸ್ವಲ್ಪ ಸಮಯ ಇರುತ್ತೆ, ಮತ್ತೆ ಸೆಟ್ ಆಗ್ತಾರೆ. ಮಕ್ಳು ಬೆಳಿತಾ ಬೆಳಿತಾ ಎಲ್ಲವೂ ಚೇಂಜ್ ಆಗ್ತಾ ಹೋಗುತ್ತೆ. ಅದು ಯಾವ ತರದ್ದು ನೇಚರ್ ಆದ್ರೂನು ಪರವಾಗಿಲ್ಲ, ಚೇಂಜ್ ಆಗ್ತಾ ಹೋಗುತ್ತೆ. ಮನೆಗ್ ಬಂದ ತಕ್ಷಣ ನಮ್ಗೆ ಮೈಸೂರಲ್ಲಿ ಇರುವಾಗ ಕೂಡ ತುಂಬಾ ಬಾರಿ ನಾವು ಯೋಚನೆ ಮಾಡ್ತಾ ಇದ್ವಿ, ನಮ್ಮ ಗಾರ್ಡನ್ ಏನಾಗಿದೆ ಅಂತ ಹೇಳಿ. ನಾವು ಹೊಸದಾಗಿ ಈ ವೆಜಿಟೇಬಲ್ ಎಲ್ಲ ಬಿತ್ತಿದ್ದಲ್ವಾ, ಸೊ ಅದನ್ನ ಮಿಸ್ ಮಾಡ್ತಾ ಇದ್ವಿ. ಎಷ್ಟು ಚೆನ್ನಾಗಿ ನೋಡ್ಕೊಳ್ತಾ ಇದ್ವಿ ಮನೆಯಲ್ಲಿರುವಾಗ. ಆದ್ರೆ ಹೀಗೆ ಹೊರಗಡೆ ಹೋದಾಗ ಇದೊಂದು ತುಂಬಾ ಯೋಚನೆ ಆಗೋಗ್ಬಿಡತ್ತೆ, ಹೇಗೆ ಏನಾಗುತ್ತೋ ಹೇಗೆ ಇರುತ್ತೋ ಏನು ಅಂತ ಹೇಳಿ. ಸೊ ನಾನು ಮನೆಗ್ ಬಂದು ಬೇರೆ ಏನು ಕೆಲ್ಸ ಮಾಡ್ಲಿಲ್ಲ. ಫಸ್ಟ್ಗೆ ಈ ಪ್ಲಾಂಟ್ ಗೆ ಸ್ವಲ್ಪ ನೀರ್ ಹಾಕಿ, ಇಲ್ಲೆಲ್ಲ ಧೂಳೆಲ್ಲ ಬಂದಿತ್ತು, ಅದನ್ನೊಂದು ಸ್ವಲ್ಪ ಗುಡ್ಸಿ ನೀರ್ ಹಾಕಿ ನೀಟಾಗಿ ಇಡ್ಬೇಕು ಅಂತ ಹೇಳಿ ಯೋಚನೆ ಮಾಡಿ ಫಸ್ಟ್ಗೆ ಅದೇ ಕೆಲ್ಸ ಮಾಡ್ತಿದ್ದೆ. ಅದಾದ್ಮೇಲೆ ನಾವು ಸ್ನಾನ ಎಲ್ಲ ಮಾಡ್ಬೇಕು, ನಾನ್ ಮತ್ತೆ ಆರುಷ್. ಸೊ ಅವನನ್ನ ಹಾಗೆ ಇಟ್ಕೊಂಡು ಈ ಕೆಲ್ಸವನ್ನ ಕೂಡ ಮಾಡ್ತಾ ಇದ್ದೇನೆ. ಯಾಕಂದ್ರೆ ಅವನನ್ನ ಸ್ನಾನ ಮಾಡ್ಸಿ ನಾನು ಈ ಕೆಲ್ಸ ಮಾಡ್ಲಿಕ್ ಬಂದ್ರೆ ಮತ್ತೆ ಅವನು ಮಣ್ಣು ಮಾಡ್ಕೊಳ್ತಾನೆ, ಅವನು ಒಳಗಡೆ ಕುತ್ಕೊಳ್ಳೋದಿಲ್ಲ. ಇದು ಏನಂದ್ರೆ ಅವನಿಗೆ ಅಭ್ಯಾಸ ಆಗಿದೆ, ನಾನು ಏನಾದ್ರೂ ಕೆಲ್ಸ ಮಾಡುವಾಗ ನನ್ ಜೊತೆ ಇದ್ದು ಹೀಗೆ ಮಾಡ್ತೇನಲ್ವಾ ನಾನು. ಅವನು ಚಿಕ್ಕವನಿರುವಾಗನಿಂದಲೂ ನನ್ನ ರುಟೀನ್ ಹೀಗೆ ಇರುತ್ತೆ. ನಾನೇನಾದ್ರೂ ಹೆಚ್ಚಿನ ಕೆಲ್ಸ ಮಾಡುವಾಗ ಅವನನ್ನ ಜೊತೆಗೆ ಇರಿಸ್ಕೊಳ್ತೀನಿ. ಸೊ ಅದ ಅಭ್ಯಾಸ ಆಗಿದೆ. ನಾನು ಅದಕ್ಕೋಸ್ಕರ ಇದೆಲ್ಲ ಕ್ಲೀನ್ ಆದ್ಮೇಲೆ ಅವನನ್ನ ಕೂಡ ಬಟ್ಟೆ ಬದಲಾಯಿಸಿ ಸ್ನಾನ ಮಾಡ್ಸೋದು ಅಂತ ಡಿಸೈಡ್ ಆಗಿ ಈ ಒಂದು ಕೆಲ್ಸ ಮಾಡ್ತಾ ಇದ್ದೇನೆ. ಸುಮಾರಷ್ಟು ತರಕಾರಿಗಳನ್ನ ಹಾಕಿದ್ವಿ. ಏನಾಯ್ತು ಅಂದ್ರೆ ಬೇರೆ ಎಲ್ಲ ಗಿಡಗಳು ಚೆನ್ನಾಗಿದ್ವು. ನಾವು ಮೈಸೂರಿಂದ ಬಂದು ಸುಮಾರಷ್ಟು ದಿನಗಳಾಗಿವೆ. ನಾನು ಈ ವ್ಲಾಗ್ ಅನ್ನ ತುಂಬಾ ಲೇಟ್ ಹಾಕ್ತಾ ಇದ್ದೇನೆ, ಯಾಕಂದ್ರೆ ನಾವು ಕಂಟಿನ್ಯೂಸ್ ಸೇಮ್ ವ್ಲಾಗ್ಸ್ ಹಾಕಿದ್ರೆ ನಿಮ್ಗೆ ಕೂಡ ನೋಡಿ ನೋಡಿ ಬೋರ್ ಆಗುತ್ತಲ್ವಾ ಅಂತ ಹೇಳಿ ಈ ಒಂದು ವ್ಲಾಗ್ಗೆ ಸ್ವಲ್ಪ ಟೈಮ್ ತಗೊಂಡೆ. ಬೇರೆ ಎಲ್ಲ ಗಿಡ ಚೆನ್ನಾಗೇ ಇತ್ತು ಆ ದಿನ ಬರುವಾಗ. ಆದ್ರೆ ಈ ಒಂದು ಟ್ರಿಪ್ ನ ನಂತರ ಕೊತ್ತಂಬರಿ ಸೊಪ್ಪಿನ ಗಿಡ ಏನಿದೆ ಅದ್ ಸ್ವಲ್ಪ ಏನು ಹಾಳಾಗೋದಕ್ಕೆ ಶುರುವಾಗಿದೆ. ಇವಾಗ ಆಲ್ಮೋಸ್ಟ್ ಎಲ್ಲ ಸತ್ತೋಗಿದೆ ಕೊತ್ತಂಬರಿ ಸೊಪ್ಪಿನ ಗಿಡ. ಬೇರೆ ಎಲ್ಲ ಗಿಡಗಳು ಚೆನ್ನಾಗಿವೆ, ಬೇರೆ ಏನು ಪ್ರಾಬ್ಲಮ್ ಆಗ್ಲಿಲ್ಲ. ಇದೊಂದು ಕ್ಲೀನ್ ಮಾಡಿ ನೀರೆಲ್ಲ ಮತ್ತೆ ಸ್ವಲ್ಪ ಹಾಕಿ ಅದನ್ನೊಂದು ಅದಕ್ಕೊಂದು ಜೀವ ಬರುವ ಹಾಗೆ ಮಾಡಿದೆ. ಇವಾಗ ನಮ್ಗೆ ಕೂಡ ಸ್ವಲ್ಪ ಸಮಾಧಾನ ಆಯ್ತು. ನಾನು ಈ ತರ ಈ ವಾಟರ್ ಸ್ಪ್ರೇ ಮಾಡೋದು ಏನಿದೆ ಅದ್ರಲ್ಲಿ ನೀರ್ ಹಾಕಿ ಇಟ್ರೆ ಆರುಷ್ ಹಾಗೆ ಬಂದು ಅವನಿಗೆ ಮನ್ಸಿಗೆ ಬಂದಾಗ ಬಂದು ನೀರ್ ಹಾಕ್ತಾ ಇರ್ತಾನೆ. ನೋಡಿ ಅಲ್ಲಿ ಏನ್ ಮಾಡ್ತಿದ್ದಾನೆ ನೆಲದ ಮೇಲೆ ಕುತ್ಕೊಂಡು. ಅದಕ್ಕೋಸ್ಕರನೇ ಸ್ನಾನ ಮಾಡಿಸ್ಲಿಲ್ಲ. ಸೊ ಈ ಒಂದು ಕೆಲ್ಸ ಆದ್ಮೇಲೆ ನಾನ್ ಮತ್ತೆ ಆರುಷ್ ಇಬ್ರು ಫ್ರೆಶ್ ಅಪ್ ಆಗಿ ಮತ್ತೆ ಸ್ವಲ್ಪ ತಂದಿರುವಂತಹ ಲಗೇಜ್ ಏನೆಲ್ಲ ಇದೆ ಅದನ್ನೆಲ್ಲ ಇನ್ನು ಅರೇಂಜ್ ಮಾಡಿ ಇಡ್ಬೇಕು. ವಾಶ್ ಮಾಡೋದಕ್ಕೆ ಒಂದಷ್ಟು ಬಟ್ಟೆಗಳೆಲ್ಲ ಇವೆ ಅಲ್ವಾ, ಅದನ್ನೆಲ್ಲ ಬೇರೆ ಬೇರೆ ಮಾಡ್ಬೇಕು, ಸಪ್ರೇಟ್ ಮಾಡ್ಬೇಕು. ಅದೆಲ್ಲ ಕೆಲ್ಸವನ್ನ ಇನ್ನು ಕಂಟಿನ್ಯೂ ಮಾಡ್ತಾ ಇದ್ದೇವೆ. ಹೀಗಿತ್ತು ನಾವು ಮೈಸೂರಿಗೆ ಹೋಗಿ ಬರುವಂತಹ ಒಂದು ವಿಡಿಯೋ. ಬೇರೆಲ್ಲ ವಿಡಿಯೋಸ್ ನಾನು ಆಲ್ರೆಡಿ ಹಾಕಿದ್ದೇನೆ, ನೀವು ಇನ್ನೂ ಅದನ್ನ ನೋಡ್ಲಿಲ್ಲ ಅಂದ್ರೆ ಚೆಕ್ ಮಾಡಬಹುದು. ಅಂಡ್ ಇಷ್ಟೇ ಈ ಒಂದು ವ್ಲಾಗ್ ಅನ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೇನೆ. ಮಕ್ಕಳನ್ನ ಹಿಡ್ಕೊಂಡು ಕೆಲಸ ಮಾಡೋದಂದ್ರೆ ನಿಜವಾಗಿಯೂ ಅಷ್ಟೊಂದು ಸುಲಭ ಅಲ್ಲ. ಆರುಷ್ ಜೊತೆಗೆ ಇರುವಂತಹ ನನ್ನ ವಿಡಿಯೋ ಒಂದಷ್ಟು ಇವೆ ಚಾನಲ್ ಅಲ್ಲಿ, ನಿಮ್ಗೆ ಇಂಟ್ರೆಸ್ಟ್ ಇದ್ರೆ ಚೆಕ್ ಮಾಡಿ. ಅಂಡ್ ಈ ವಿಡಿಯೋನ ಕೊನೆಯವರೆಗೆ ನೋಡಿದಕ್ಕೆ ಥ್ಯಾಂಕ್ ಯು ಸೋ ಮಚ್. ಇನ್ನು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ನಿಮ್ಗೆ ವಿಡಿಯೋಸ್ ಎಲ್ಲ ಇಷ್ಟ ಆದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಟೇಕ್ ಕೇರ್ ಅಂಡ್ ಬೈ ಬೈ.